ಆಚರಣೆಯನ್ನು ಮಾಡಲಾಗುತ್ತದೆ. ಪಾಕಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದ ದಿಟ್ಟ ಹೋರಾಟಗಾರ್ತಿ ಮಲಾಲಾ ಯೂಸಫ್ಜಾಯಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಜುಲೈ 12ರಂದು ವಿಶ್ವ ಮಲಾಲಾ ದಿನ ಆಚರಣೆಯನ್ನು ಮಾಡಲಾಗುತ್ತದೆ. ಜುಲೈ 12, 1997ರಲ್ಲಿ ಪಾಕಿಸ್ತಾನದ ಪರ್ವತ ಶಿವಾರ್ ಕಣಿವೆಯಲ್ಲಿ ಜನಿಸಿದ ಮಲಾಲಾ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಾಲಕಿಯರ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು. ಅವರ ತಂದೆ ಜಿಯಾವುದ್ದೀನ್ ಯೂಸಫ್ಜಾಯ್ 2007ರಲ್ಲಿ ಶಿವಾರ್ ಕಣಿವೆಯನ್ನು ತಾಲಿಬಾನ್ ಉಗ್ರಗಾಮಿಗಳು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ಅವರು ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದನ್ನು ನಿಷೇಧಿಸಿದ್ದರು. ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದನ್ನು ತಾಲಿಬಾನ್ ಸಂಘಟನೆಯು ನಿಷೇಧಿಸಿರುವ ವಿರುದ್ಧ ಮಲಾಲಾ ಹೋರಾಟ ಮಾಡಲು ಆರಂಭಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳ ಪರ ಕ್ರಿಯಾತ್ಮಕವಾಗಿ ಹೋರಾಟ ಮಾಡಿದರು. ಈ ಹೋರಾಟ ಪ್ರತಿಭಟನೆಯ ಹಾದಿ ಹಿಡಿಯಿತು. ನಂತರ ತಾಲಿಬಾನಿಗಳಿಂದ ದಾಳಿಗೊಳಗಾದರು. 2012ರಲ್ಲಿ ತಾಲಿಬಾನ್ ಉಗ್ರಗಾಮಿ ಮಲಾಲಾ ಪ್ರಯಾಣಿಸುತ್ತಿದ್ದ ಅವರ ಶಾಲೆಯ ಬಸ್ ಮೇಲೆ ದಾಳಿ ಮಾಡಿ ಆಕೆಯ ತಲೆಗೆ ಗುಂಡು ಹಾರಿಸಿದ್ದರು ಹಾಗೂ ಇಬ್ಬರ ಸ್ನೇಹಿತರನ್ನು ಗಾಯಗೊಳಿಸಿದರು. ಪ್ರಾಥಮಿಕ ಚಿಕಿತ್ಸೆಯನ್ನು ಪಾಕಿಸ್ತಾನದಲ್ಲಿ ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಯುಕೆ ರವಾನಿಸಲಾಗಿತ್ತು. ನಂತರ ಯುಕೆಯಲ್ಲಿ ಚಿಕಿತ್ಸೆ ಪಡೆದ ಮಲಾಲಾ ಈ ಮಾರಣಾಂತಿಕ ದಾಳಿಯಿಂದ ಬದುಕುಳಿದು ಬಂದರು. ಮಲಾಲಾ ಬದುಕುಳಿದು ಬಂದ ಮೇಲೆ ತನ್ನ ಹೋರಾಟವನ್ನು ಮುಂದುವರಿಸಿದರು. ಜಾಗತಿಕ ಅನಕ್ಷರತೆ, ಹೆಣ್ಣು ಮಕ್ಕಳ ಶಿಕ್ಷಣ ಬಗ್ಗೆ ಹೋರಾಟ ನಡೆಸಿದ ಮಲಾಲಾ ಭಯೋತ್ಪಾದನಾ ವಿರುದ್ಧವೂ ಹೋರಾಟ ಮುಂದುವರಿಸಿದರು. ತನ್ನ 16ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ ಮಲಾಲಾ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಕಲಿಯಬೇಕು ಎಂಬ ಕರೆ ನೀಡಿದರು. ಅದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಜುಲೈ 12ರಂದು ಮಲಾಲಾ ದಿನವನ್ನು ಕರೆದು ಆಕೆಗೆ ಗೌರವ ನೀಡಿತು. ಮಲಾಲಾ 2003ರಲ್ಲಿ ಸುಗ್ರಾವ್ ಪ್ರೈಸ್ ಫಾರ್ ಫ್ರೀಡಮ್ ಆಫ್ ಥಾಟ್ ಪ್ರಶಸ್ತಿ ಪಡೆದರು. 2000ನೇ ಇಸವಿಯಿಂದ ಮಕ್ಕಳ ನೋಬೆಲ್ ಪ್ರಶಸ್ತಿಯಂತೆ ಗುರುತಿಸಲ್ಪಡುವ ವಿಶ್ವ ಮಕ್ಕಳ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಟ್ಟಾರೆ 110 ವಿಶ್ವದ ರಾಷ್ಟ್ರಗಳು 70,000 ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಈ ಪ್ರಶಸ್ತಿಯನ್ನು ಮಲಾಲಾಗೆ ನೀಡಲಾಗಿದೆ. ಇದಲ್ಲದೆ ಅವರಿಗೆ ಭಾರತದ ಮಕ್ಕಳ ಹಕ್ಕುಗಳ ಹೋರಾಟಗಾರ ಕೈಲಾಸ್ ಸತ್ಯಾರ್ಥಿಯವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ನ್ಯಾಷನಲ್ ಯೂತ್ ಪೀಸ್ ಪ್ರೈಸ್, ಮದರ್ ತೆರೇಸಾ ಗ್ಲೋಬಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಪ್ರೈಸ್ ಸೇರಿದಂತೆ ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.